ವೀಕ್ಷಕರೇ, ಒಂದು ಸ್ಮಾರ್ಟ್ ಫೋನ್ ಅನ್ನು ಪರ್ಚೇಸ್ ಮಾಡೋದು ತುಂಬಾ ಈಸಿ, ಆದ್ರೆ ಇಷ್ಟೇ ಬಜೆಟ್ ಅಲ್ಲಿ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ನೋಡಿ. ಅದರಲ್ಲೂ 15,000ದಿಂದ 20,000 ರೂಪಾಯಿ ಒಳಗಿನ ಮೊಬೈಲ್ ಅನ್ನು ತಗೋಬೇಕು ಅಂದ್ರೆ ಆಕಾಶ ಭೂಮಿ ಎರಡೂ ಕೂಡ ಒಂದಾಗುತ್ತೆ. ಏಕೆಂದ್ರೆ ಈ ಬಜೆಟ್ ಅಲ್ಲಿ ಯಾವ್ದು ಕೂಡ ಫೋನ್ಗಳು ಸಿಗಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಫೋನ್ಗಳು ಸಿಗ್ತವೆ. ಓಪೋ, ವಿವೋ, ಶೋಮಿ, ಸ್ಯಾಮ್ಸಂಗ್ ಈ ರೀತಿ ಸಿಕ್ಕಾಪಟ್ಟೆ ಆಪ್ಷನ್ಗಳು ನಮ್ಗೆ ಸಿಗ್ತವೆ. ಆದ್ರೆ ಅದರಲ್ಲಿ ಎಲ್ಲಾ ಫ್ಯೂಚರ್ಸ್ ಅನ್ನ ಹೊಂದಿರುವಂತ ನಮ್ಗೆ ಸೆಟ್ ಆಗುವಂತ ರೀತಿ ಒಂದೊಳ್ಳೆ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡೋದು ಅಂದ್ರೆ ತುಂಬಾ ಕಷ್ಟ ನೋಡಿ. ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದ್ರೆ ಕ್ಯಾಮೆರಾ ಚೆನ್ನಾಗಿರಲ್ಲ, ಸ್ಕ್ರೀನ್ ಕ್ವಾಲಿಟಿ ಚೆನ್ನಾಗಿದ್ರೆ ಪ್ರೊಸೆಸರ್ ವೀಕ್ ಆಗಿರುತ್ತೆ. ಹಾಗಾದ್ರೆ ಎಲ್ಲ ಫ್ಯೂಚರ್ಗಳು ಇರುವಂತ ಮತ್ತು ನಮ್ಮ ಕಂಫರ್ಟ್ಗೆ ಹೊಂದುವಂತ ಫೋನ್ ಅನ್ನು ತಗೊಳ್ಳೋದು ಹೇಗೆ? ವೀಕ್ಷಕರೇ, ಚಿಂತಿಸಬೇಡಿ. ಇವತ್ತು ನಾವು ಸಜೆಸ್ಟ್ ಮಾಡುವಂತ ಈ ಒಂದು 3 ಫೋನ್ಗಳಲ್ಲಿ ನಿಮ್ಗೆ ಬೇಕಾದನ್ನ ತೆಗೆದುಕೊಳ್ಳಿ. ಮತ್ತೊಂದು ವಿಷಯ, ಈ ಒಂದು 3 ಫೋನ್ ಅನ್ನು ತಗೊಳ್ಳೋದಕ್ಕೆ ನೀವು ಎಲ್ಲಿ ಹೋಗಬೇಕು ಅಂತ ಚಿಂತಿಸಬೇಕಿಲ್ಲ, ಯಾಕೆಂದ್ರೆ ಈ ಎಲ್ಲಾ ಫೋನ್ಗಳು ಫ್ಲಿಪ್ಕಾರ್ಟ್ ನಲ್ಲಿ ಸಿಗ್ತವೆ. ಹಾಗಾದ್ರೆ ತಡ ಯಾಕೆ, ಬನ್ನಿ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ನಮ್ಮ ಕಣ್ಮುಂದೆ ಬರುವಂತ ಮೊಬೈಲ್ ಅಂದ್ರೆ ಅದು ಮೋಟೋ ಎಡ್ಜ್ 70 ಫ್ಯೂಷನ್. ನಿಮ್ಮ ಬಜೆಟ್ ಅಲ್ಲೇ ಸಿಗುವಂತ ಈ ಒಂದು ಫೋನ್ ಬೆಸ್ಟ್ ಬಿಲ್ಡ್ ಕ್ವಾಲಿಟಿಯನ್ನ ಹೊಂದಿದೆ. ಈ ಒಂದು ಸೆಗ್ಮೆಂಟ್ ಅಲ್ಲಿ ರೇರ್ ಆಗಿ ಕರ್ವ್ಡ್ ಆಮ್ಲೋಡ್ ಡಿಸ್ಪ್ಲೇ ಸಿಗ್ತಿದೆ. ಇನ್ನು ಲಾಂಗ್ ಬ್ಯಾಟರಿ ಬ್ಯಾಕಪ್ ಗೋಸ್ಕರ 7000 mAh ಬ್ಯಾಟರಿ ಬರ್ತಿದೆ. ಹಾಗಾದ್ರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಆ ದಿನ ಪೂರ್ತಿ ನೀವು ಆ ಮೊಬೈಲ್ ಅನ್ನ ಯೂಸ್ ಮಾಡಬಹುದು. ಇನ್ನು ಬಾಕ್ಸ್ ಅಲ್ಲಿ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಗೋಸ್ಕರ 68 ವ್ಯಾಟ್ಸ್ ನ ಟರ್ಬೋ ಚಾರ್ಜರ್ ಕೂಡ ಬರುತ್ತೆ. ಇನ್ನು ಪ್ರೊಸೆಸರ್ ನ ವಿಷಯಕ್ಕೆ ಬಂದ್ರೆ ಪಾಪ್ಯುಲರ್ ಆಗಿರುವಂತ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಬರ್ತಿದೆ. ಇನ್ನು ಕ್ಯಾಮೆರಾದ ವಿಷಯಕ್ಕೆ ಬಂದ್ರೆ ಇದರ ಬ್ಯಾಕ್ ಕ್ಯಾಮೆರಾ 50 MP ಇದ್ದು ರೇರ್ ಕ್ಯಾಮೆರಾ 30 MP ಇದೆ. ಜಗತ್ತಿನ ಮೊಟ್ಟ ಮೊದಲ ಸೋನಿ LYT 710 50 MP ಕ್ಯಾಮೆರಾ ಸಿಗ್ತಾ ಇದೆ. ಅದಷ್ಟೇ ಅಲ್ಲದೆ ನಿಮ್ಮ ಬ್ಯೂಟಿಫುಲ್ ಸೆಲ್ಫಿಗೋಸ್ಕರ 32 MP ಸೆಲ್ಫಿ ಕ್ಯಾಮೆರಾ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಹಾರ್ಡ್ ವರ್ಕಿಂಗ್ ಗೋಸ್ಕರ 610 ರೇಟಿಂಗ್ ಕೂಡ ಇದೆ. ಇನ್ನು ಈ ಒಂದು ಮೊಬೈಲ್ಗೆ ಹಾಟ್ ಕಾಂಪಿಟೇಷನ್ ಅಂದ್ರೆ ಅದು ಓಪೋ F ಸೀರೀಸ್ ನ F31 ಅಂತ ಹೇಳಬಹುದು. ಇದರಲ್ಲೂ ಕೂಡ 120 Hz ಆಮ್ಲೋಡ್ ಡಿಸ್ಪ್ಲೇ ಬರ್ತಾ ಇದೆ. ಇದರಲ್ಲೂ ಕೂಡ 7000 mAh ಸ್ಟ್ರಾಂಗ್ ಬ್ಯಾಟರಿ ಸಿಗುತ್ತೆ. ಇನ್ನು ಇದ್ರ ಜೊತೆ 80 ವ್ಯಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಬರೋದ್ರಿಂದ ಬ್ಯಾಟರಿ ಬಗ್ಗೆ ಚಿಂತೆನೆ ಬೇಡ. ಇದರಲ್ಲಿ 50 MP ರೇರ್ ಕ್ಯಾಮೆರಾ ಮತ್ತೆ 16 MP ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಹಾಗಾಗಿ ಇನ್ಮೇಲೆ ನಿಮ್ಮೆಲ್ಲ ಫೋಟೋಸ್ ಮತ್ತು ಪಿಕ್ಚರ್ಗಳು ಪರ್ಫೆಕ್ಟ್ ಆಗಿ ಸಿಗ್ತವೆ. ಇನ್ನು ಇದಕ್ಕೂ ಕೂಡ 69 ರೇಟಿಂಗ್ ಬಂದಿದೆ. ಹಾಗಾಗಿ ಇವೆರಡಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ನಾವು ಸಜೆಸ್ಟ್ ಮಾಡುವಂತ ಫೋನ್ ಅಂದ್ರೆ ಅದು ಮೋಟೋ ಎಡ್ಜ್ 70 ಫ್ಯೂಷನ್. ವೀಕ್ಷಕರೇ, ಇನ್ನು ನೆಕ್ಸ್ಟ್ ಬರೋದು ನಥಿಂಗ್ ಫೋನ್ 4a. ನಿಮ್ಮ ಬಜೆಟ್ ನಲ್ಲಿ ಬರುವಂತ ಈ ಒಂದು ಫೋನ್ ನಲ್ಲಿ 120 Hz ಆಲ್ಮೋಡ್ ಡಿಸ್ಪ್ಲೇ ಸಿಗುತ್ತೆ. ಇನ್ನು ಈ ಒಂದು ಮೊಬೈಲ್ ನ ಬ್ಯಾಟರಿ ಬಗ್ಗೆ ಹೇಳಬೇಕು ಅಂದ್ರೆ 5400 mAh ಇರೋದ್ರಿಂದ ನಿಮ್ಗೆ ಬೆಸ್ಟ್ ಬ್ಯಾಕಪ್ ಸಿಗುತ್ತೆ. ಆದ್ರೆ ಈ ಒಂದು ಮೊಬೈಲ್ ನ ಬಾಕ್ಸ್ ಅಲ್ಲಿ ಚಾರ್ಜರ್ ಬರೋದಿಲ್ಲ. ಇನ್ನು ಪ್ರೊಸೆಸರ್ ನೋಡೋದಾದ್ರೆ ಬೆಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಸಿಗುತ್ತೆ. ಇನ್ನು ಈ ಒಂದು ಮೊಬೈಲ್ ನ ಕ್ಯಾಮೆರಾ ಬಗ್ಗೆ ಮಾತಾಡಬೇಕು ಅಂದ್ರೆ 50 MP ಪ್ಲಸ್ 50 MP ಪ್ಲಸ್ 8 MP ರೇರ್ ಕ್ಯಾಮೆರಾ ಕೂಡ ಸಿಗ್ತಾ ಇದೆ. ಜೊತೆಗೆ 32 MP ಸೆಲ್ಫಿ ಕ್ಯಾಮೆರಾ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಇದಕ್ಕೂ ಕೂಡ IP68/69 ರೇಟಿಂಗ್ ಇರೋದ್ರಿಂದ ಒಂದೊಳ್ಳೆ ಫೋನ್ ಅಂತ ನಿಮ್ಗೆ ಸಜೆಸ್ಟ್ ಮಾಡಬಹುದು. ಇನ್ನು ಇದಕ್ಕೆ ಇದೇ ತರ ಫೀಚರ್ ಇರುವಂತ ಒಂದು ಒಳ್ಳೆ ಕಾಂಪಿಟೇಟರ್ ಫೋನ್ ಅಂದ್ರೆ ಅದು ವಿವೋ V60e. ಇದರಲ್ಲಿ 120 Hz ಕರ್ವ್ಡ್ ಆಲ್ಮೋಡ್ ಡಿಸ್ಪ್ಲೇ ಸಿಗುತ್ತೆ. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ 6500 mAh ಬ್ಯಾಟರಿ ನಿಮ್ಗೆ ಸಿಗುತ್ತೆ. ಜೊತೆಗೆ 90 ವ್ಯಾಟ್ಸ್ ನ ಫಾಸ್ಟ್ ಚಾರ್ಜರ್ ಕೂಡ ಸಿಗುತ್ತೆ. ಇನ್ನು ಗ್ರೇಟೆಸ್ಟ್ ಅನ್ನೋ ತರ 200 MP ಪ್ಲಸ್ 8 MP ರೇರ್ ಕ್ಯಾಮೆರಾ ಮತ್ತೆ 50 MP AF ಸೆಲ್ಫಿ ಕ್ಯಾಮೆರಾ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಗ್ರೇಟ್ ಅನ್ನೋ ತರ 200 MP ಕ್ಯಾಮೆರಾ ಸಿಗ್ತಾ ಇದೆ. ಅದಷ್ಟೇ ಅಲ್ಲದೆ 8 MP ರೇರ್ ಕ್ಯಾಮೆರಾ ಮತ್ತೆ 50 MP AF ಸೆಲ್ಫಿ ಕ್ಯಾಮೆರಾ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇದಕ್ಕೂ ಕೂಡ IP68/69 ರೇಟಿಂಗ್ ಸಿಗ್ತಿದೆ. ಇನ್ನು ಇವೆರಡಲ್ಲಿ ಕಂಪೇರ್ ಮಾಡಿದ್ರೆ ನಥಿಂಗ್ 4a ವ್ಯಾಲ್ಯೂ ಫಾರ್ ದಿ ಮನಿ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಬರುವಂತ ಮೊಬೈಲ್ ಅಂದ್ರೆ ಅದು ವಿವೋ T5X. ಇದರಲ್ಲಿ 6.76 ಇಂಚಸ್ ಫುಲ್ HD ಡಿಸ್ಪ್ಲೇ ಬರುತ್ತೆ. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ 50 MP ಕ್ಯಾಮೆರಾ ಮತ್ತು 2 MP ರೇರ್ ಕ್ಯಾಮೆರಾ ಇದೆ. ಅದಷ್ಟೇ ಅಲ್ಲದೆ 32 MP ಫ್ರಂಟ್ ಕ್ಯಾಮೆರಾ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾದ್ರೆ ನಿಮ್ಮ ಸೆಲ್ಫಿಗಳನ್ನ ಇಲ್ಲಿ ಎಫೆಕ್ಟ್ ಅನ್ನ ಹಾಕಿ ಎಡಿಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ಬ್ಯಾಟರಿ ಬಗ್ಗೆ ಹೇಳಬೇಕು ಅಂದ್ರೆ 7200 mAh ಬಿಗ್ ಬ್ಯಾಟರಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಪದೇ ಪದೇ ಬ್ಯಾಟರಿ ಪರ್ಸೆಂಟೇಜ್ ಅನ್ನ ನೋಡಿ ಯೂಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಒಂದು ಫೋನ್ಗೆ ಆಲ್ಟರ್ನೇಟಿವ್ ಅಥವಾ ಕಾಂಪಿಟೇಟರ್ ಮೊಬೈಲ್ ಅಂದ್ರೆ ಯಾವ್ದು ಗೊತ್ತಾ? ಅದು ಸ್ಯಾಮ್ಸಂಗ್ A17. ಇದರಲ್ಲಿ ನಿಮ್ಗೆ 6.7 ಇಂಚಸ್ ಆಲ್ಮೋಡ್ ಡಿಸ್ಪ್ಲೇ ಸಿಗುತ್ತೆ. ಇನ್ನು ಕ್ಯಾಮೆರಾ ಬಗ್ಗೆ ಮಾತಾಡಬೇಕು ಅಂದ್ರೆ 50 MP ಟ್ರಿಪಲ್ ಕ್ಯಾಮೆರಾ ಮತ್ತೆ ಸೆಲ್ಫಿಗೋಸ್ಕರ 13 MP ಫ್ರಂಟ್ ಕ್ಯಾಮೆರಾ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಇನ್ನು ಬ್ಯಾಟರಿ ವಿಷಯದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬಹುದೇನೋ, ಯಾಕೆಂದ್ರೆ 5000 mAh ಸ್ಟ್ರಾಂಗ್ ಬ್ಯಾಟರಿ ನಿಮ್ಗೆ ಸಿಗುತ್ತೆ. ಇನ್ನು ಇದ್ರ ಜೊತೆಗೆ 25 ವ್ಯಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾವು ನಿಮ್ಗೆ ಸಜೆಸ್ಟ್ ಮಾಡುವಂತ ಮೊಬೈಲ್ ವಿವೋ T5X. ಇನ್ನು ಈಗ ನಾವು ನಿಮ್ಗೆ ಹೇಳದಂತ ಈ ಎಲ್ಲಾ ಮೊಬೈಲ್ಗಳನ್ನು ಕೂಡ ನೀವು ಬೇರೆ ಬೇರೆ ಕಡೆ ಹುಡುಕಬೇಕಿಲ್ಲ. ಅವೆಲ್ಲವೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ, ಅದೇ ಫ್ಲಿಪ್ಕಾರ್ಟ್.
ಅಲ್ಲಿ ನಿಮ್ಗೆ ಒಂದೊಳ್ಳೆ ಆಫರ್ ಜೊತೆ ಇವೆಲ್ಲವೂ ಸಿಗ್ತಾ ಇದೆ. ಫ್ಲಿಪ್ಕಾರ್ಟ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಸಿಗುವಷ್ಟು ಪ್ರೈಸಿಂಗ್ ಆಫರ್ಸ್ ನಿಮ್ಗೆ ಬೇರೆ ಕಡೆ ಸಿಗೋದಿಲ್ಲ. ಜೊತೆಗೆ ನಿಮ್ಮ ಹಳೆ ಫೋನ್ ಅನ್ನು ಕೂಡ ಎಕ್ಸ್ಚೇಂಜ್ ಮಾಡಿ ಹೊಸ ಫೋನ್ ಅನ್ನ ತಗೋಬಹುದು. ಅಂದ್ರೆ ಈ ಒಂದು ಆಫರ್ ಫ್ಲಿಪ್ಕಾರ್ಟ್ ನಲ್ಲಿ ಮಾತ್ರ. ಜೊತೆಗೆ ಒಂದೊಳ್ಳೆ ಫೋನ್ ಬೇಕು ಆದ್ರೆ ನಿಮ್ಮಲ್ಲಿ ಬಜೆಟ್ ಇಲ್ಲ ಆದ್ರೂ ಕೂಡ ಚಿಂತೆ ಮಾಡಬೇಕಿಲ್ಲ. ಯಾಕೆಂದ್ರೆ ಫ್ಲಿಪ್ಕಾರ್ಟ್ ನಲ್ಲಿ ನೋ ಕಾಸ್ಟ್ EMI ಆಪ್ಷನ್ ಕೂಡ ನಿಮ್ಗೆ ಇರೋದ್ರಿಂದ ಯಾವ ಚಿಂತೆನೂ ಕೂಡ ಇಲ್ಲದೆ ನಿಮ್ಗೆ ಇಷ್ಟ ಆದಂತ ಫೋನ್ ಅನ್ನ ಖರೀದಿ ಮಾಡಬಹುದು. ಇದರ ಜೊತೆಗೆ ತುಂಬಾ ಬ್ಯಾಂಕ್ ಆಫರ್ಸ್ ಮತ್ತು ಕಾರ್ಡ್ ಆಫರ್ಸ್ ಗಳು ಕೂಡ ಇರೋದ್ರಿಂದ ನಿಮ್ಗೆ ಇಷ್ಟ ಆಗುವಂತ ಸೆಗ್ಮೆಂಟ್ ಅಲ್ಲಿ ಹಣನ ಸೇವ್ ಮಾಡಬಹುದು. ಇನ್ನು ನೀವೇನಾದ್ರೂ ಮೊದಲ ಬಾರಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಫೋನ್ ಅನ್ನ ತಗೊಳ್ತಾ ಇದ್ದೀರಾ ಅಂದ್ರೆ ಎಕ್ಸ್ಕ್ಲೂಸಿವ್ ಅಂಡ್ ಲಿಮಿಟೆಡ್ ಪೀರಿಯಡ್ ಡೀಲ್ಸ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಿವೆ. ಹಾಗಾದ್ರೆ ಮತ್ತೆ ತಡ ಮಾಡ್ತೀರಾ? ಈಗಲೇ ಫ್ಲಿಪ್ಕಾರ್ಟ್ಗೆ ಹೋಗಿ ನಿಮ್ಗೆ ಇಷ್ಟದಂತ ಫೋನ್ ಅನ್ನ ಈಸಿ ಸ್ಟೆಪ್ ಮೂಲಕ ಪರ್ಚೇಸ್ ಮಾಡಿ. ಈ ಎಲ್ಲ ಫೋನ್ಗಳ ಲಿಂಕ್ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತಾ ಇದೆ.